ರಾಜು ಕಾಗೆ, BR ಪಾಟೀಲ್ ಸೇರಿದಂತೆ ಅನೇಕ ಶಾಸಕರು ಅಸಮಾಧಾನಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ರೆಬಲ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಈಗ ಸಮಾಲೋಚನೆ ಮಾಡಲಿಕ್ಕೆ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. BR ಪಾಟೀಲ್, ರಾಜು ಕಾಗೆ ಸಮಸ್ಯೆಯನ್ನ ಸಿಎಂ ಈಗ ಆಲಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅಸಮಾಧಾನಿತ ಶಾಸಕರ ಜೊತೆ ಸಿಎಂ DCM ಈಗ ಸಭೆಯನ್ನ ಮಾಡ್ತಾರೆ. ಅನುದಾನ ಬಿಡುಗಡೆ, ವಸತಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಮನಿ ಬಾಂಬ್ ಬಗ್ಗೆ ಸಿಎಂ DCMಗೆ ಶಾಸಕರು ಈಗ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇರೋದು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ವ್ಯವಸ್ಥೆ ಸರಿಯಾಗಬೇಕು, ಸಚಿವರುಗಳು ಶಾಸಕರಿಗೆ ಗೌರವ ಕೊಡಲ್ಲ, ಅಗೌರವ ತೋರ್ತಾ ಇದ್ದಾರೆ, ನಮ್ಮ ಮನವಿಯನ್ನೇ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಒಂದು ಕಡೆ ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ರು. ಆಲ್ರೆಡಿ ಈಗ ದೆಹಲಿಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಆಡಿದ್ದಾರೆ. ಮೆಗಾ ಮೀಟಿಂಗ್ ಆಗಿದೆ. ಇನ್ನು KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ದೆಹಲಿಯ ಕಾಂಗ್ರೆಸ್ ಲೀಡರ್ಗಳ ಜೊತೆ, ದೆಹಲಿ ವರಿಷ್ಠರ ಜೊತೆ ಮಾತುಕತೆ ಆಗಿದೆ. ಅದಾದ ಬೆನ್ನಲ್ಲೇ ಸಿಎಂನ DCMನ ಈಗ BR ಪಾಟೀಲ್, ರಾಜು ಕಾಗೆ ಸೇರಿದಂತೆ ಅಸಮಾಧಾನಿತ ಶಾಸಕರು ಬಂದು ಭೇಟಿಯನ್ನು ಆದರು. ಅವರವರ ದುಃಖ ದುಮ್ಮಾನಗಳನ್ನು ಈಗ ಹಂಚಿಕೊಂಡಿದ್ದಾರೆ. ಯಾಕಂದರೆ ಸಾಕಷ್ಟು ಶಾಸಕರು ಒಂದು ಆರೋಪ ಏನು ಅಂದರೆ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ, ಕೈಗೆ ಸಿಕ್ಕಿದ್ರು ಕೂಡ ನಮ್ಮ ಕಷ್ಟಗಳನ್ನು ಅವ್ರು ಸರಿಯಾಗಿ ಕೇಳಿಸ್ತಾ ಇಲ್ಲ, ಅಗೌರವ ತೋರ್ತಾ ಇದ್ದಾರೆ, ನಾವು ನಮಸ್ಕಾರ ಮಾಡಿದರೆ ಅವ್ರು ನಮಗೆ ರಿಟರ್ನ್ ನಮಸ್ಕಾರ ಮಾಡ್ತಾ ಇಲ್ಲ, ನಾವು ಹಿರಿಯರು. ರಾಜು ಕಾಗೆ ಹೇಳ್ತಾ ಇದ್ರು ಮೊನ್ನೆ, ನಾವು ಸುಮಾರು ಒಂದು 5 ಬಾರಿ ಗೆದ್ದಿದ್ದೀನಿ, ನಾನು ಒಬ್ಬ ಹಿರಿಯ ಶಾಸಕ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಸಚಿವಾಕಾಂಕ್ಷಿ ಕೂಡ ಹೌದು. ರಾಜು ಕಾಗೆ, BR ಪಾಟೀಲ್ ಸೇರಿದಂತೆ ಅನೇಕ ಜನ ಸಚಿವಾಕಾಂಕ್ಷಿಗಳು ನಮಗೊಂದು ಅವಕಾಶ ಕೊಡಿ, ಈ ಸರ್ಕಾರದಲ್ಲಿ ನಾವು ಕೂಡ ಸೇವೆ ಮಾಡ್ತೀವಿ, ಬರೀ ಶಾಸಕರಾಗೇ ಇರಬೇಕಾ, ನಾವು ಸಚಿವರಾಗ್ತೀವಿ ಅಂತ ಸಾಕಷ್ಟು ತಮ್ಮ ಬೇಡಿಕೆಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಇನ್ನು ರೆಬಲ್ ಶಾಸಕರ ಮೇಲೆ ಸಿಎಂ ಸಿದ್ದರಾಮಯ್ಯ ಈಗ ಗರಂ ಆಗಿದ್ದಾರೆ. ಬಹಿರಂಗ ಹೇಳಿಕೆ ನೀಡದಂತೆ ಶಾಸಕರಿಗೆ ತಾಕೀತು ಕೂಡ ಸಿಎಂ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ಸಮಸ್ಯೆ ಏನೇ ಇದ್ರೂ ನನ್ನ ಬಳಿಯೇ ಹೇಳಿ, ನಾನು ಅದಕ್ಕೆ ಮದ್ದರಿಯುವ ಪ್ರಯತ್ನ ಮಾಡ್ತೀನಿ. ಸಚಿವರು ಕೆಲಸ ಮಾಡದೇ ಇದ್ರೆ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೋಣ. ಬಹಿರಂಗ ಹೇಳಿಕೆ ನೀಡಿ ಪಕ್ಷಕ್ಕೆ ಮುಜುಗರ ಮಾಡಬೇಡಿ. ಯಾಕಂದರೆ ಬಹಿರಂಗ ಹೇಳಿಕೆಯಿಂದ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತದೆ. ನಿಮ್ಮ ವರ್ತನೆಯಿಂದ ಹೈಕಮಾಂಡ್ ಕೂಡ ಗರಂ ಆಗಿದೆ. ಯಾವ ಸಮಸ್ಯೆಗಳು ಏನೇ ಇದ್ರೂ ನನಗೆ ಬಂದು ಹೇಳಿ. ಇದು ಸಿದ್ದರಾಮಯ್ಯನವರು ದೆಹಲಿ ಟೂರ್ ಮುಗಿಸ್ಕೊಂಡು ಬಂದ ಮೇಲೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೂ ಕೂಡ BR ಪಾಟೀಲು ಮತ್ತು ರಾಜು ಕಾಗೆ ಹೋಗಿದ್ರು. ಅವರಿಗೂ ಕೂಡ ಬುಲಾವ್ ಕೊಟ್ಟಿದ್ರು. ಅದಾದಮೇಲೆ DCM DK ಶಿವಕುಮಾರ್ ಅವ್ರನ್ನೂ ಕೂಡ ಭೇಟಿಯಾದರು. ಒಂದಿಷ್ಟು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡಿದ್ದಾರೆ. ಏನೇನು ಬೇಡಿಕೆಗಳಿದ್ದಾವೆ ಶಾಸಕರದು ಅದನ್ನು ಕೂಡ ಹೇಳಿದ್ದಾರೆ. ಯಾಕಂದರೆ ಕಾಂಗ್ರೆಸ್ಸು ಪಕ್ಷ ಈಗ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಾ ಅಂತ ಕೇಳಿದರೆ ಶೂನ್ಯ. ಅಭಿವೃದ್ಧಿ ಆಗಿಲ್ಲ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ. ಬರೀ ಹಗರಣಗಳ ಜಂಜಾಟದಲ್ಲಿ 2 ವರ್ಷ ತಳ್ಳಿದ್ರ ಹಾಗಾದರೆ ಮತ್ತು ನಮಗೆ ಇಲ್ಲಿ ಬೆಲೆ ಇಲ್ಲ ಅಂದರೆ ನಾವು ಯಾಕೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು, ಯಾವ ಪುರುಷಾರ್ಥಕ್ಕೆ ಇರಬೇಕು ಅಂತ ರಾಜು ಕಾಗೆ ಮೊನ್ನೆ ಸ್ವಲ್ಪ ಗರಂ ಆಗಿ ಮಾತಾಡಿದರು. ಅವ್ರ ಕ್ಷೇತ್ರದಲ್ಲೂ ಮಾತಾಡಿದರು, ಬೆಂಗಳೂರಿನಲ್ಲೂ ಕೂಡ ಮಾತಾಡಿದರು. ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ.